ನಮಸ್ಕಾರ, ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಭಿವೃದ್ಧಿ ಹೆಸರಿನಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ನಿರಂತರ ದೌರ್ಜನ್ಯ, ಕಾಡ್ಗಿಚ್ಚು ನಂದಿಸಲು ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಪಶ್ಚಿಮ ಘಟ್ಟ ವಿನಾಶದ ಬಗ್ಗೆ ಪರಿಸರವಾದಿ ದಿನೇಶ್ ಹೊಳ್ಳ ಆತಂಕ. ಪುತ್ತೂರು ಕ್ಷೇತ್ರದ ಕುರಿತಂತೆ ಹೈಕೋರ್ಟ್ ತೀರ್ಪು ಸ್ವಾಗತಾರ್ಹ. ಕ್ಷೇತ್ರದ ಕಾರ್ಯಕ್ರಮಕ್ಕೆ ಡಿಸಿ ಇಬ್ರಾಹಿಂರನ್ನ ಅತಿಥಿಯಾಗಿ ಆಹ್ವಾನಿಸಿ ಕ್ಷೇತ್ರದ ಆಡಳಿತ ಮಂಡಳಿಗೆ ಸಾಮಾಜಿಕ ಕಾರ್ಯಕರ್ತ ಲೋಲಾಕ್ಷ ಮನವಿ. ಬಡ ಮಹಿಳೆಯರಿಗೆ ಸೀರೆ ವಿತರಣೆ, ಶ್ರಮಜೀವಿಗಳಿಗೆ ಸನ್ಮಾನ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ನಿಂದ ಕಾರ್ಯಕ್ರಮ, ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿ. ಅಭಿವೃದ್ಧಿಯ ಹೆಸರಿನಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗಲಾಗುತ್ತಿದೆ ಎಂದು ಪರಿಸರವಾದಿ ದಿನೇಶ್ ಹೊಳ್ಳ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದೆ ಎಂದು ಪರಿಸರವಾದಿ ದಿನೇಶ್ ಹೊಳ್ಳ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಘಟ್ಟಗಳಲ್ಲಿ ಕಾಡ್ಗಿಚ್ಚಿನಿಂದಾಗಿ ಹುಲ್ಲುಗಾವಲು, ಹಲವು ವನ್ಯಜೀವಿಗಳು ಬೆಂಕಿಗೆ ಆಹುತಿಯಾಗಿವೆ. ಕಾಡ್ಗಿಚ್ಚು ನಂದಿಸಲು ಅರಣ್ಯ ಇಲಾಖೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಇನ್ನೊಂದು ಕಡೆಯಿಂದ ಪಶ್ಚಿಮ ಘಟ್ಟದ ಭೂ ಪ್ರದೇಶಗಳನ್ನು ಕಬಳಿಸಿ ಎಸ್ಟೇಟ್ಗಳನ್ನು ನಿರ್ಮಿಸಲಾಗುತ್ತಿದೆ. ಪಶ್ಚಿಮ ಘಟ್ಟವನ್ನು ಉಳಿಸುವ ನಿಟ್ಟಿನಲ್ಲಿ ಸಹ್ಯಾದ್ರಿ ಸಂರಕ್ಷಣಾ ಸಂಚಯವು ಪಶ್ಚಿಮ ಘಟ್ಟ ಸುರಕ್ಷತಾ ಅಭಿಯಾನದ ಮೂಲಕ ಕಾಲೇಜು ವಿದ್ಯಾರ್ಥಿಗಳಲ್ಲಿ, ಯುವ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ ಎಂದರು. 22 ವರ್ಷಗಳಿಂದ ಪಶ್ಚಿಮ ಘಟ್ಟದ ಬೇರೆ ಬೇರೆ ಚಾರಣಗಳಿಗೆ ಚಾರಣ ಹೋಗ್ತಾ ಇದ್ದೇವೆ. ಹಾಗೆ ಇತ್ತೀಚೆಗೆ ನಾವು ಚಾರಣ ಹೋಗಿದ್ದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಕಾಡ್ಗಿಚ್ಚು ಸಾಮಾನ್ಯ ಪಶ್ಚಿಮ ಘಟ್ಟಗಳಲ್ಲಿ, ಆದ್ರೆ ಇದು ಜನವರಿಯಲ್ಲಿ ಕಾಡ್ಗಿಚ್ಚು ಬಿಟ್ಟಿದೆ. ಇದರ ಬಗ್ಗೆ ನಾವು ತನಿಖಾತ್ಮಕ ರೀತಿಯಲ್ಲಿ ಹೋದಾಗ ಇದು ಮ್ಯಾನ್ ಮೇಡ್ ಫಾರೆಸ್ಟ್, ಅಂದ್ರೆ ಮಾನವ ನಿರ್ಮಿತ ಕಾಡ್ಗಿಚ್ಚು, ಎಲ್ಲ ಕಡೆಯಲ್ಲೂ ಬೆಂಕಿ ಹಾಕಿದ್ದಾರೆ. ಇದು ಬೇರೆ ಬೇರೆ ಕಾರಣಗಳಿವೆ. ನಾವು ಮೊನ್ನೆ ಹೋದಾಗ, ಫಸ್ಟಿಗೆ ಹೋದಾಗ ರಾಮನ ಬೆಟ್ಟ ಅಂತ ಕೊಟ್ಟಿಗಾರದ ಹತ್ರ, ಆ ಬೆಟ್ಟದಲ್ಲಿ ನಾವು ಹೋದಾಗ ಹಾರಲಾಗದ ಕೆಲವು ಮೊಲದ ಮರಿಗಳು, ಹಕ್ಕಿಗಳು ಕರಟಿ ಹೋಗಿವೆ ಅಲ್ಲಿ. ಅದು ಅಲ್ಲಿಯ ಸ್ಥಳೀಯ ಎಸ್ಟೇಟ್ನವರು ಒಂದು ಕಾರಣಕ್ಕೆ ಬೆಂಕಿ ಹಾಕಿದ್ದಾರೆ. ಅಲ್ಲಿ ಏನಾಗ್ತದೆ, ಇವತ್ತು ಪಶ್ಚಿಮ ಘಟ್ಟದ ಚಾರ್ಮಾಡಿ ಘಟ್ಟದಲ್ಲಿ ನೋಡಿದ್ರೆ ರಾಮನ ಘಟ್ಟ ಅಂದ್ರೆ ಕೊಟ್ಟಿಗೆಹಾರದ ಆರಂಭದಲ್ಲಿರುವಂತದ್ದು ಅಪ್ ಟು ಏಡಿಕಲ್ಲುವರೆಗೆ ಅದು ಕಾಡ್ಗಿಚ್ಚು. ಈಗ ಮಳೆ ಕಡಿಮೆ ಆಗಿ ಹುಲ್ಲುಗಾವಲು ಒಣಗಿ ಹೋಗಿದೆ. ಅದು ಒಬ್ಬರನ್ನು ಅಟ್ಟಿಸಿಕೊಂಡು ಬಂದ ರೀತಿಯಲ್ಲಿ ಗಾಳಿಯಲ್ಲಿ ವೇಗವಾಗಿ ಕಾಡ್ಗಿಚ್ಚು ಹರಡ್ತಾ ಇದೆ. ಸಾಧಾರಣ 1200 ಎಕರೆಯಷ್ಟು ಕಾಡು ಪ್ರದೇಶ ಅಲ್ಲಿ ಗೊತ್ತಿ ಹೋಗಿದೆ. ಇದಕ್ಕೆ ನಾವು ಅರಣ್ಯ ಇಲಾಖೆಗೆ ಇದ್ರ ಬಗ್ಗೆ ಸ್ವಲ್ಪ ದೂರು ಕೊಟ್ಟೆವು. ನಾವು ಮೊನ್ನೆ ರಾಮನ ಬೆಟ್ಟದಲ್ಲಿ ಕೊಟ್ಟಾಗ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಪರಿಸರವಾದಿಗಳಾದ ಹರೀಶ್ ಅಡ್ಯಾರ್, ಮಾಧವ ಉಳ್ಳಾಲ್, ದಿನೇಶ್ ಕೊಡಿಯಲ್ಬೈಲ್, ರಾಜೇಶ್ ದೇವಾಡಿಗ ಜೊತೆಗಿದ್ರು. ಅಂಗನವಾಡಿ ಕೇಂದ್ರದ ಒಳಗೆ ಇರುವುದು ಒಂದೇ ಕೊಠಡಿ. ಮಕ್ಕಳ ಆಟ, ಪಾಠ, ಊಟ ಎಲ್ಲವೂ ಇದರೊಳಗೆ. ಇದು ಬಾಳೆಹೊನ್ನೂರಿನ ಅಂಗನವಾಡಿ ಕೇಂದ್ರವೊಂದರ ದುಸ್ಥಿತಿ. ಅಂಗನವಾಡಿ ಕೇಂದ್ರದಲ್ಲಿ ಇರುವುದೊಂದೇ ಕೊಠಡಿ, ಅದರಲ್ಲೇ ಮಕ್ಕಳ ಆಟ, ಪಾಠ ಎಲ್ಲ. ಇದು ಬಾಳೆಹೊನ್ನೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಅಂಗನವಾಡಿ ಕೇಂದ್ರವೊಂದರ ದುಸ್ಥಿತಿ. ಈ ಅಂಗನವಾಡಿ ಕೇಂದ್ರದಲ್ಲಿ ಒಟ್ಟು 45 ಮಕ್ಕಳಿದ್ದರು. ಇದೀಗ ಈ ಮಕ್ಕಳ ಸಂಖ್ಯೆ ಇಳಿಮುಖವಾಗಿದೆ. ಇದಕ್ಕೆ ಕಾರಣ ಸೂಕ್ತ ಕಟ್ಟಡ ಇಲ್ಲದಿರುವುದು. ಈ ಅಂಗನವಾಡಿ ಕೇಂದ್ರದಲ್ಲಿ ಇರುವುದು ಒಂದೇ ಕೋಣೆ. ಇದರಲ್ಲಿಯೇ ಮಕ್ಕಳ ಆಟ, ಪಾಠ ನಡೆಯಬೇಕು. ಮಕ್ಕಳಿಗೆ ಅಡುಗೆ ತಯಾರಿಸುವುದು ಕೂಡ ಇದೇ ಕೋಣೆಯಲ್ಲಿ. ಗೋಡೌನ್ನಂತೆ ಇರುವ ಕಟ್ಟಡದಲ್ಲೇ ಅಂಗನವಾಡಿ ಶಾಲೆ ನಡೆಸಬೇಕಾದ ಅನಿವಾರ್ಯತೆ ಇದೆ. ಈ ಕಟ್ಟಡದಲ್ಲಿ ಶೌಚಾಲಯದ ವ್ಯವಸ್ಥೆಯೂ ಇಲ್ಲ. ಕೆಲವೊಮ್ಮೆ ಮಕ್ಕಳು ಆಟವಾಡುವಾಗ ಹಾವುಗಳು ಕೂಡ ಬರುವುದು ಉಂಟು. ಮಳೆಗಾಲ ಬಂದರಂತೂ ಭದ್ರಾ ನದಿಯ ಹತ್ತಿರವಿರುವುದರಿಂದ ನದಿಯ ನೀರು ಕಟ್ಟಡದ ಸಮೀಪಕ್ಕೆ ಬಂದು ಭಯ ಹುಟ್ಟಿಸುತ್ತದೆ. ಇನ್ನಾದರೂ ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ಅಂಗನವಾಡಿ ಕೇಂದ್ರಕ್ಕೊಂದು ಕಾಯಕಲ್ಪ ಒದಗಿಸಬೇಕಿದೆ. ಪುತ್ತೂರು ದೇವಳದ ಜಾತ್ರಾ ಮಹೋತ್ಸವದ ಯಾವುದಾದರೊಂದು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳನ್ನು ಆಹ್ವಾನಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಲೋಲಾಕ್ಷ ಮನವಿ ಮಾಡಿಕೊಂಡಿದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಯಾವುದಾದರೂ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂರನ್ನ ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಲೋಲಾಕ್ಷ ಮನವಿ ಮಾಡಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವಾಲಯದ ಆಮಂತ್ರಣ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳ ಹೆಸರನ್ನು ತೆಗೆಸಿ ಹೊಸ ಆಮಂತ್ರಣ ಪತ್ರಿಕೆಯನ್ನ ಮುದ್ರಿಸಲು ಆದೇಶ ನೀಡಿದ್ದ ಹೈಕೋರ್ಟ್ನ ತೀರ್ಪು ಸ್ವಾಗತಾರ್ಹ. ಈ ವಿಚಾರದಲ್ಲಿ ನ್ಯಾಯ ಒದಗಿಸಲು ಶ್ರಮಿಸಿದ ಅರ್ಜಿದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ.
ಹಿಂದೂ ಧರ್ಮವು ಎಲ್ಲರನ್ನ ಗೌರವಿಸುವ ಧರ್ಮವಾಗಿದ್ದು ದೇವಸ್ಥಾನದ ಜಾತ್ರೆಯ ಮಹಾಪೂಜಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳನ್ನ ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಬೇಕು ಎಂದು ಕ್ಷೇತ್ರದ ಆಡಳಿತ ಮಂಡಳಿಗೆ ಮನವಿ ಮಾಡಿಕೊಂಡರು. ಕಾನೂನಿಗೆ ಅನುಗುಣವಾದಂತಹ ಒಂದು ಆದೇಶವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಿಂದ ಅರ್ಜಿದಾರರಿಗೂ ಅರ್ಜಿದಾರರ ಪರವಾಗಿ ವಾದ ಮಾಡಿದಂತಹ ಅವರ ವಕೀಲರಿಗೂ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ತೆಗೆದುಕೊಂಡ ನಿಲುವನ್ನು ಸರ್ಕಾರ ತಿರಸ್ಕರಿಸಿ ಹೈಕೋರ್ಟಿನಲ್ಲಿ ತಾನು ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಂಡಿದೆ ಮತ್ತು ಮುಖ್ಯ ನ್ಯಾಯಾಧೀಶರ ವಿಭಾಗೀಯ ಪೀಠ ಅದಕ್ಕೆ ಅನುಗುಣವಾಗಿ ಒಂದು ಸೂಕ್ತ ತೀರ್ಪನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮತ್ತೆ ಜನರನ್ನ ಬಗ್ಗೆ ಜಾಗೃತಿಗೊಳಿಸಿದ ಲೀಡರ್ಗಳಿಗೂ ಬಹಳ ಸಂಯಮದಿಂದ ಅದನ್ನು ಮಾಡಿದ್ದಾರೆ. ಅವರಿಗೂ ಮತ್ತೆ ಅವರ ಜೊತೆ ಸೇರ್ಕೊಂಡ ಎಲ್ಲ ಜನರನ್ನ ಒಬ್ಬ ಸಾಮಾಜಿಕ ಕಾರ್ಯಕರ್ತರ ನೆಲೆಯಲ್ಲಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಬಡ ಮಹಿಳೆಯರಿಗೆ ಸೀರೆ ವಿತರಣೆ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಬಡ ಮಹಿಳೆಯರಿಗೆ ಉಚಿತ ಸೀರೆ ವಿತರಣೆ ಹಾಗೂ ಆಯ್ದ ಶ್ರಮಜೀವಿ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷೆ ಪದ್ಮಪ್ರಕಾಶ್ ಉದ್ಘಾಟಿಸಿದರು. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ನ ಗೌರವ ಸಲಹೆಗಾರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ವಕ್ತಾರ ರಹೀಂ ಉಚ್ಚಿಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಇದು ಈ ಒಂದು ಟ್ರಸ್ಟ್ನ ವಿಶೇಷತೆ. ಗೊತ್ತಿತ್ತು, ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದಾಗ ನವೆಂಬರ್ 1ರಂದು ಮಾತ್ರ ಕನ್ನಡ ರಾಜ್ಯೋತ್ಸವ, ಕನ್ನಡದ ಸೇವೆ ಅವತ್ತಿಗೆ ಮಾತ್ರ ಸೀಮಿತವಾಗ್ತದೆ ಕೆಲವು ಸಂದರ್ಭಗಳಲ್ಲಿ. ಅದೇ ರೀತಿ ಮಹಿಳಾ ದಿನಾಚರಣೆ ಅಂತ ಹೇಳಿದಾಗ ಕೆಲವು ಸಂಸ್ಥೆಗಳ ಮಹಿಳಾ ದಿನಾಚರಣೆ ಆ ಒಂದು ದಿನಾಂಕ ಏನಿದೆ ಆ ದಿನಾಂಕಕ್ಕೆ ಮಾತ್ರ 8ನೇ ತಾರೀಕಿಗೆ ಅದು ಸೀಮಿತವಾಗ್ತದೆ. ಆದರೆ ಈ ಟ್ರಸ್ಟ್ ಹಾಗಲ್ಲ, 365 ದಿವಸ ಕೂಡ ಮಹಿಳಾ ದಿನಾಚರಣೆ ಮಾಡುವ ಮೂಲಕ ಮಹಿಳೆಯರ ಏನು ಅಗತ್ಯ ಇದೆ ಅವುಗಳಿಗೆ ಸ್ಪಂದಿಸತಕ್ಕಂಥ ಒಂದು ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಈ ವೇಳೆ ಮಾತನಾಡಿದ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷೆ ಪದ್ಮಪ್ರಕಾಶ್, ಎಲ್ಲ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು, ಮಹಿಳೆಯರಿಗೆ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನ ಜಿಲ್ಲೆಯಲ್ಲೂ ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ಕುಡ್ಲಾದಲ್ಲಿ ಮಾಡಲಿಕ್ಕೆ ನಮಗೆ ಒಂದು ಸಹಕಾರ ನೀಡಿದ್ದಾರೆ. ಅದು ನಿಜಕ್ಕೂ ನನಗೆ ಈ ಊರಿನ ಒಂದು ಬಾಂಧವ್ಯ ನನಗೆ ಇದೆ ಅನ್ನೋದಕ್ಕೆ ಒಂದು ಸ್ಫೂರ್ತಿಯಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಗೀತಾ ಕರ್ಣಾಕರ್ ಅವರು ನನ್ನ ನಿಜ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಅಂತ ಅಂದ್ರೆ, ಸರ್ ಹೇಳಿದಾಗೆ ನಾನು ಬೆಂಗಳೂರಲ್ಲಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬೇರೆ ಬೇರೆ ರಂಗಗಳಲ್ಲಿ ಒಂದು ಸ್ಟೇಟ್ ಲೆವೆಲ್ ಪೋಸ್ಟಿಂಗ್ಗಳು ಇಟ್ಕೊಂಡು ಅದ್ರ ಜೊತೆಗೆ ನನ್ನ ಸಂಸ್ಥೆಯನ್ನು ಕೂಡ ನಾನು ಬೆಳೆಸಬೇಕು, ಎಲ್ಲ ರಂಗದಲ್ಲಿ ನನ್ನ ಮಹಿಳೆಯರು ಒಂದು ಧೈರ್ಯವಾಗಿ ಮುನ್ನುಗ್ಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಾನು ಈ ಒಂದು ಇಲ್ಲಿ ಕೂಡ ನಾನು ಒಂದು ಸಂಸ್ಥೆ ಮಾಡಿ ನಮ್ಮ ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಧೈರ್ಯ ತುಂಬಿ ಇಲ್ಲಿ ಏನು ಪರಿಸ್ಥಿತಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಧೈರ್ಯವಂತ ಹೆಣ್ಮಕ್ಳು ಬೇಕು. ಆ ಧೈರ್ಯವಂತ ಹೆಣ್ಮಕ್ಳು ನನಗೆ ಸಿಕ್ಕಿದ್ದಾರೆ. ಆದ್ರೆ ಅವರ ಜೊತೆಗೆ ಇನ್ನೂ ಅಷ್ಟು ಮಹಿಳೆಯರು ಸಾಥ್ ಕೊಡಬೇಕು. ಯಾಕಂದ್ರೆ ಎಷ್ಟೋ ಒಂದು ರಂಗಗಳಲ್ಲಿ ಏನಾಗಿದೆ, ಒಂದು ಸಿನಿಮಾ ಫೀಲ್ಡ್ಗಳಲ್ಲಾಗಿರ್ಬೋದು, ರಾಜಕೀಯ ಫೀಲ್ಡ್ ಆಗಿರ್ಬೋದು, ಒಂದು ಬೇರೆ ಬೇರೆ ಒಂದು ಕಾರ್ಮಿಕ ಒಂದು ಕೆಲಸ ಮಾಡ್ತಕ್ಕಂಥ ಉದ್ಯೋಗದಲ್ಲೇ ಆಗಿರ್ಬೋದು, ಎಲ್ಲ ರಂಗದಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ತುಂಬಾನೇ ಕಾಡ್ತಾ ಇದೆ. ಇದೇ ವೇಳೆ ಬಡ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೀತಾ ಕರುಣಾಕರನ್, ಶಶಿಕುಮಾರ್ ಮೆಂಡನ್, ರಾಜ್ಯ ಉಪಾಧ್ಯಕ್ಷೆ ಶ್ರೀಲತಾ ಸಾಲ್ಯಾನ್, ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷೆ ಹಸೀನಾ ಇಸ್ಮಾಯಿಲ್, ಪ್ರಧಾನ ಕಾರ್ಯದರ್ಶಿ ರಜಿತಾ ಪೀರೈ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಮಂಗಳೂರಿನ ಸಿಎಫ್ಎಎಲ್ನ 10 ಮಂದಿ ವಿದ್ಯಾರ್ಥಿಗಳು 2015-16ನೇ ಸಾಲಿನ ಕಿಶೋರ್ ವಿಜ್ಞಾನಿ ಪ್ರೋತ್ಸಾಹಧನ ಯೋಜನೆಯ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದಾರೆ. ಮಂಗಳೂರಿನ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಲರ್ನಿಂಗ್ನಲ್ಲಿ ಐಐಟಿ ಜೆಇಇ ತರಬೇತಿ ಪಡೆಯುತ್ತಿರುವ 10 ಮಂದಿ ವಿದ್ಯಾರ್ಥಿಗಳು ಕಿಶೋರ್ ವಿಜ್ಞಾನಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ಸಿಎಫ್ಎಎಲ್ನ ಪ್ರಾಂಶುಪಾಲೆ ಸೆವೆರಿನ್ ರೊಸಾರಿಯೋ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು,
CFALನ 10 ಮಂದಿ ವಿದ್ಯಾರ್ಥಿಗಳು ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ನಡೆಸುವ 2015-16ನೇ ಸಾಲಿನ ಕಿಶೋರ್ ವಿಜ್ಞಾನಿ ಪ್ರೋತ್ಸಾಹಧನ ಯೋಜನೆಯ ಸ್ಪರ್ಧೆಯಲ್ಲಿ ಆಯ್ಕೆಗೊಂಡು ರಾಷ್ಟ್ರೀಯ ಗೌರವಧನ ಪಡೆಯಲು ಅರ್ಹರಾಗಿದ್ದಾರೆ ಎಂದರು. ಆಲ್ ಇಂಡಿಯಾದಲ್ಲಿ 16th ರ್ಯಾಂಕ್ ಪಡೆದು ಮಂಗಳೂರಿಗೆ ತುಂಬಾ ಕೀರ್ತಿಯನ್ನು ತಂದಿದೆ. ಹಾಗೆ ಉಳಿದ ಮಕ್ಕಳು ಆ ಲಿಸ್ಟ್ ಎಲ್ಲ ನಿಮ್ಮ ಹತ್ರ ಇದೆ. ಈಗ ಏನು ಇದರಲ್ಲಿ ವಿಶೇಷ ಅಂತ ಹೇಳಿದರೆ, these students will get the scholarship of 1,12,000 per annum. Up to that, more than that, ಕಿಶೋರ್ ವಿಜ್ಞಾನಿ ಎಂಬ ಬಿರುದು ಅವರಿಗೆ ಇದೆ. ಅವರ ಲೈಫಲ್ಲಿ ಅದು ಮುಂದುವರೆದು ಹೋಗ್ತದೆ. Because of they have qualified in this exam, they have direct admission into prestigious institutions like Indian Institute of Science. ಈಗ ಈ ಮಗು ಅವನು ಸೆಕೆಂಡ್ PUC ಪರೀಕ್ಷೆ ಬರೆದಿದ್ದಾನೆ. ಈಗ ಇನ್ನು ಎಂಥದ್ದು ಪರೀಕ್ಷೆ CET JEE ಎಂಥದ್ದು ಬರೆಯದೆ, based on this result he already has a seat in Indian Institute of Science. So are the top rankers Akshara Sharma, Vivek Perez ಇವರೆಲ್ಲ. ಸೊ ಕಿಶೋರ್ ವಿಜ್ಞಾನ್ ಪ್ರೋತ್ಸಾಹ ಗವರ್ಮೆಂಟ್ ಯಾಕೆ ಮಾಡ್ತಾರೆ? ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅನ್ನು ರೆಕಗ್ನೈಸ್. ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಮೋರಸ್, ಸೋನಿಯಾ ಮೋರಸ್ ಉಪಸ್ಥಿತರಿದ್ದರು. ಮೂಡಬಿದ್ರೆಯ ಪುರಾತನ ಶ್ರೀ ಆದಿಶಕ್ತಿ ಶ್ರೀ ಮಹಾದೇವಿ ನವೀಕೃತ ಶಿಲಾಮಯ ಕ್ಷೇತ್ರದಲ್ಲಿ ಶ್ರೀದೇವಿ ಪ್ರತಿಷ್ಠೆ ವಿಜೃಂಭಣೆಯಿಂದ ನಡೆಯಿತು. ಮೂಡಬಿದ್ರೆಯ ಪುರಾತನ ಶ್ರೀ ಆದಿಶಕ್ತಿ ಮಹಾದೇವಿ ನವೀಕೃತ ಶಿಲಾಮಯ ದೇವಸ್ಥಾನ ಮಾರಿಗುಡಿಯಲ್ಲಿ ಶ್ರೀದೇವಿ ಪ್ರತಿಷ್ಠೆ ವೈದಿಕ ವಿಧಿವಿಧಾನಗಳ ಮೂಲಕ ವಿಜೃಂಭಣೆಯಿಂದ ನೆರವೇರಿತು. ಈ ಪ್ರಯುಕ್ತ ದೇವಾಲಯದಲ್ಲಿ ಶಾಂತಿ ಹೋಮ, ಬಿಂಬಶುದ್ಧಿ, ಮೃತ್ಯುಂಜಯ ಯಾಗ, ಶಕ್ತಿಮಂಡಲ ಪೂಜೆ, ಅಸ್ತ್ರ ಹೋಮ, ಪರಿವಾರ ದೇವತೆಗಳ ಪ್ರತಿಷ್ಠೆ, ಪರ್ವ ಪೂಜೆ, ಬಿಂಬಾಧಿವಾಸ, ಶಯ್ಯ ವಿಧಾನಗಳು ನೆರವೇರಿದವು. ದುರ್ಗಾ ಹೋಮ, ಚಂಡಿಕಾ ಹೋಮ, ನವಗ್ರಹ ಹೋಮ, ಶ್ರೀದೇವಿಯ ಬಿಂಬ ಪ್ರತಿಷ್ಠೆ, ತತ್ವ ಹೋಮ, ತತ್ವ ಕಲಶಾಭಿಷೇಕ, ಎಡಪದವು ಬ್ರಹ್ಮಶ್ರೀ ತೆಂಕಮನೆ ಟಿ ಮುರಳೀಧರ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು. ಮಾರಿಗುಡಿಯ ಆಡಳಿತ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಶ್ರೀಧರ ಬೋವಿ, ಪ್ರಧಾನ ಕಾರ್ಯದರ್ಶಿ ಉಮೇಶ್ ಬೋವಿ, ಕಾರ್ಯದರ್ಶಿ ಲಕ್ಷ್ಮಣ ಬೋವಿ, ಕೋಶಾಧಿಕಾರಿ ಸುಂದರ್ ಬೋವಿ ಹಾಗೂ ಪದಾಧಿಕಾರಿಗಳು, ವಿವಿಧ ಸಮುದಾಯಗಳ ಮುಖಂಡರು ಉಪಸ್ಥಿತರಿದ್ದರು. ಈಗೊಂದು ವಿರಾಮದ ಬಳಿಕ ಮತ್ತೆ NMC ನ್ಯೂಸ್ ಮುಂದುವರಿಯುತ್ತೆ. KMC ಆಸ್ಪತ್ರೆ ಮತ್ತು ದೇರೆಬೈಲ್ ವಾರ್ಡ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಏಪ್ರಿಲ್ 3ರಂದು ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿದೆ. ಓಂ ಇಂಜಿನಿಯರಿಂಗ್ ಡೈರೆಕ್ಟರ್ಸ್ ಮತ್ತು KMC ಆಸ್ಪತ್ರೆ ಅತ್ತಾವರ ಹಾಗೂ ದೇರೆಬೈಲ್ ವಾರ್ಡ್ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಏಪ್ರಿಲ್ 3ರಂದು ಉಚಿತ ವೈದ್ಯಕೀಯ ಶಿಬಿರ ನಡೆಯಲಿದೆ ಎಂದು ಕಾಂಗ್ರೆಸ್ ಮುಖಂಡ ಶಶಿಧರ್ ಹೆಗ್ಡೆ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಏಪ್ರಿಲ್ 3ರಂದು ಕೊಟ್ಟಾರದಲ್ಲಿರುವ ಸೈಂಟ್ ಪೀಟರ್ಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ವೈದ್ಯಕೀಯ ಶಿಬಿರ ನಡೆಯಲಿದೆ. ಎಲ್ಲ ಆರೋಗ್ಯ ವಿಭಾಗಗಳ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. 3ನೇ ತಾರೀಕಿನಂದು ಸೈಂಟ್ ಪೀಟರ್ಸ್ ಹೈಯರ್ ಪ್ರೈಮರಿ ಶಾಲೆ ಕೊಟ್ಟಾರ, ಮಂಗಳೂರು, ಇಲ್ಲಿ ಈ ಪ್ರದೇಶದಲ್ಲಿ ಕೋಡಿಕಲ್, ಮಾಲೆಮಾರು, ನಮ್ಮ ಜಲ್ಲಿಗುಡ್ಡೆ, ಆಕಾಶ ಭವನ, ಕೊಂಚಾಡಿ, ಕುರುವಸ್ಟೋರ್, ಸುಂಕದಗಟ್ಟೆ ಹೀಗೆ ಬಹಳಷ್ಟು ಹಿಂದುಳಿದ ವರ್ಗದಲ್ಲಿ ಸಹ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಪ್ರದೇಶ. ಅದನ್ನು ಗುರುತಿಸಿಕೊಂಡು ಅದೇ ಭಾವನೆಯಲ್ಲಿ ಕಳೆದ 3 ವರ್ಷಗಳಿಂದ ನಮ್ಮ ಘಟಕದ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಬಹಳಷ್ಟು ಇದಕ್ಕೆ ಜನರ ರೆಸ್ಪಾನ್ಸ್ ಇದೆ. ಯಾಕೆಂದ್ರೆ ಆ ಪ್ರದೇಶ ಅಂತ ಪ್ರದೇಶವನ್ನು ಗಮನದಲ್ಲಿ ಇಟ್ಕೊಂಡೇ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. KMC ಆಸ್ಪತ್ರೆ ಅತ್ತಾವರ ಓಂ ಇಂಜಿನಿಯರಿಂಗ್ ಡೈರೆಕ್ಟರ್ಸ್ ಇವರ ಸಹಯೋಗದೊಂದಿಗೆ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಘಟಕದ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳಾದ ಆಶಾ ಶೆಟ್ಟಿ, ಶಕುಂತಳಾ, ಸಬಿತಾ, ದಿನೇಶ್ ಕೋಡಿಕಲ್ ಉಪಸ್ಥಿತರಿದ್ದರು. ಬಹುನಿರೀಕ್ಷಿತ ಏಕಸ್ಲ್ಯಾರ್ ಏಕನ ಕೊಂಕಣಿ ಚಲನಚಿತ್ರದ ಆಡಿಯೋ CD ಬಿಡುಗಡೆ ಸಮಾರಂಭ ಏಪ್ರಿಲ್ 3ರಂದು ನಡೆಯಲಿದೆ.
ಬಹುನಿರೀಕ್ಷಿತ ಏಕ್ ಅಸ್ಲ್ಯಾರ್ ಏಕ್ ನಾ ಕೊಂಕಣಿ ಚಲನಚಿತ್ರದ ಆಡಿಯೋ ಸಿಡಿ ಬಿಡುಗಡೆ ಸಮಾರಂಭ ಏಪ್ರಿಲ್ 3ರಂದು ನಡೆಯಲಿದೆ ಎಂದು ಚಿತ್ರದ ನಿರ್ಮಾಪಕ ಫ್ರಾಂಕ್ ಫೆರ್ನಾಂಡಿಸ್ ಡಿಸೋಜಾ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 3ರಂದು ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಅಧ್ಯಕ್ಷ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜಾ ಮತ್ತು ಉಡುಪಿ ಧರ್ಮ ಪ್ರಾಂತ್ಯದ ಅಧ್ಯಕ್ಷ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಚಿತ್ರದ ಆಡಿಯೋ ಸಿಡಿ ಮತ್ತು ಪ್ರೋಮೋ ಬಿಡುಗಡೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಹೈ ಬಜೆಟ್ ಅಂತ ಹೇಳ್ತಾ ಇರ್ತಾರೆ ಅವರು. ಹೈ ಬಜೆಟ್ ಅಂದ್ರೆ ಎಲ್ಲರೂ ಮಾಡೋದು ಹೈ ಬಜೆಟ್ ಇಲ್ಲ, ಲೋ ಬಜೆಟ್ ನಲ್ಲಿ ಆಗುದಿಲ್ಲ. ಅದಕ್ಕೊಂದು ಹೊಸತ್ತು ನಾವೊಂದು ಹೈ ಬಜೆಟ್ ಅಂತ ಹೇಳೋದಿಲ್ಲ. ಆದ್ರೆ ನಾವು 2 ಬಿಗ್ ಕ್ಯಾಮರಾ ಯೂಸ್ ಮಾಡ್ತೇವೆ. ಫೈಟ್ ಎಲ್ಲ ಒಳ್ಳೆಯವರಿಗೆ ಬಂದು ಒಳ್ಳೇದಾಗಿದೆ. ಇದೆಲ್ಲ ಚಲನಚಿತ್ರ ಮಾಡಿದ್ದು ಮಂಗಳೂರು ಮತ್ತೆ ನಮ್ಮ ತೋನ್ಸೆ. ನಾನು ಆಕ್ಚುಲಿ ಹುಟ್ಟಿದ್ದು ಬೆಳೆದಾದ ತೋನ್ಸೆಯಲ್ಲಿ. ನಮ್ಮ ಊರಿನಲ್ಲಿ ಒಳ್ಳೆಯ ಸೀನರಿ ಉಂಟು. ಅದರಿಂದ ಒಳ್ಳೆಯ ಸೀನರಿ ಇದ್ರಿಂದ ಅಲ್ಲಿ ಇದು ಮಾಡಿದ್ದು. ಮತ್ತೆ ಬೇರೆ ಏನಂದ್ರೆ ಈ ಚಲನಚಿತ್ರವನ್ನು ನಾವು 3 ತಾರೀಕಿಗೆ ಸಂಡೇ 4:30 ಗಂಟೆಗೆ ಡಾನ್ ಬಾಸ್ಕೋ ಹಾಲ್ ನಲ್ಲಿ ಆಡಿಯೋ ಸಿಡಿ ರಿಲೀಸ್ ಮತ್ತೆ ಪ್ರೊಮೋ ಲಾಂಚ್ ಮಾಡುತ್ತೇವೆ. ಅದರ ನಂತರ ಈಗ ಪೋಸ್ಟ್ ಪ್ರೊಡಕ್ಷನ್ ನಮ್ಮ ಪಿಕ್ಚರ್ ಇದಕ್ಕೆ ಹೋಗಿದೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕ ಪ್ರದೀಪ್ ಬರ್ಬೋಜಾ, ಪ್ರಿಯಾ ಎಲಿಜನ್, ಅಲ್ಸನ್ ಡಿಸೋಜಾ ಉಪಸ್ಥಿತರಿದ್ದರು. ಮಂಗಳೂರಿನ ಶ್ರೀ ಮಂಗಳಾದೇವಿ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪುರಾಣ ಪ್ರಸಿದ್ಧ ಮಹತೋಬರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಇದೀಗ ವಾರ್ಷಿಕ ಜಾತ್ರೆಯ ಸಂಭ್ರಮ. ಧ್ವಜಾರೋಹಣಗೊಂಡು ಉತ್ಸವ ಬಲಿಗಳು ನಡೆದು 4ನೇ ದಿನ ಅಮ್ಮನ ವಿಶೇಷ ಬಲಿ ಸೇವೆಯ ಬಳಿಕ ರಥಾರೋಹಣಗೊಳ್ಳುವುದು ವಾಡಿಕೆ. ರಥಾರೋಹಣಕ್ಕಿಂತ ಮುಂಚಿತವಾಗಿ ನರ್ತನ ಸೇವೆ ನಡೆಯಿತು. ಉರಿ ಬಿಸಿಲಿನ ಜಳಕ್ಕೆ ಮರದ ಹುಡಿ ಹಾಸಿದ ನೆಲದ ಮೇಲೆ ದೇವರ ನರ್ತನ ಆರಂಭಗೊಳ್ಳುತ್ತಿದ್ದಂತೆ ಭಕ್ತಾದಿಗಳು ಹೊದಲು ಸಮರ್ಪಿಸಿ ಪುಷ್ಪದಂತೆ ವೃಷ್ಟಿ ಸುರಿಸಿ ಶ್ರೀ ಮಂಗಳಾದೇವಿಯ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಎಂದು ನಮಿಸುತ್ತಿದ್ದಂತೆ ದೇವರು ರಥಾರೋಹಣಗೊಳ್ಳುತ್ತಾರೆ. ಈ ವೇಳೆ ಎಸೆಯಲಾಗುವ ದೇವರ ನಾಣ್ಯಕ್ಕೆ ಜನ ಮುಗಿಬೀಳುತ್ತಾರೆ. ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗುತ್ತಾರೆ. ರಾತ್ರಿ ವೈಭವದ ರಥೋತ್ಸವ ನಡೆಯಿತು. ಕುಂಪಲ ಬಾಲಕೃಷ್ಣ ಮಂದಿರದ 9ನೇ ವಾರ್ಷಿಕೋತ್ಸವ ಮತ್ತು ಪ್ರತಿಷ್ಠಾವರ್ಧಂತಿ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ 9ನೆಯ ಪ್ರತಿಷ್ಠಾ ಮಹೋತ್ಸವ ಏಕಾಹ ಭಜನೆ ಶನಿವಾರ ಬೆಳಗ್ಗೆ ಆರಂಭಗೊಂಡಿತು.
ಸುಷ್ಮಾ ಸೀತಾರಾಮ ಶೆಟ್ಟಿ ದೀಪ ಪ್ರಜ್ವಲನೆಗೈದು ಭಜನೆಯನ್ನು ಉದ್ಘಾಟಿಸಿದರು. ಬಳಿಕ ವಿವಿಧ ಭಜನಾ ಮಂಡಳಿಯ ಭಜಕರು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. जय राम ಮಧ್ಯಾಹ್ನ ಶ್ರೀಕೃಷ್ಣ ದೇವರಿಗೆ ಲಕ್ಷ ತುಳಸಿ ಅರ್ಚನೆ ನಡೆಯಿತು. ಓಂ ಶ್ರೀರಾಂಗದಾಯ ನಮಃ, ಓಂ ಜನನಾಯ ನಮಃ, ಓಂ ಜನಜನ್ಮದಾಯ ನಮಃ, ಓಂ ಭೀಮಾಯ ನಮಃ, ಓಂ ಭೀಮಪರಾಕ್ರಮಾಯ ನಮಃ, ಆಧಾರನಿಲಯಾಯ ನಮಃ, ಓಂ ಧಾತ್ರೆ ನಮಃ, ಓಂ ಶಿವಹಾಸಾಯ ನಮಃ, ಓಂ ಪ್ರಜಾಕರಾಯ ನಮಃ, ಓಂ ಊರ್ಧ್ವರಾಯ ನಮಃ, ಓಂ ಸತ್ಪದಾಚಾರಾಯ ನಮಃ, ಓಂ ಪ್ರಾಣದಾಯ ನಮಃ, ಓಂ ಪ್ರಣವಾಯ ನಮಃ, ಓಂ ಗಣಾಯ ನಮಃ, ಓಂ ಪ್ರಮಾಣಾಯ ನಮಃ, ಓಂ ಪ್ರಾಣನಿಲಯಾಯ ನಮಃ, ಓಂ ಪ್ರಾಣವೃತೆ ನಮಃ, ಓಂ ಪ್ರಾಣಜೀವನಾಯ ನಮಃ, ಓಂ ತತ್ವಾಯ ನಮಃ, ಓಂ ತತ್ವವಿದೇ ನಮಃ, ಓಂ ಬಾಣಯೇ ನಮಃ, ಓಂ ಅಕ್ಷೋಭಾಯ ನಮಃ, ಓಂ ಸರ್ವಪ್ರಹರಣಾಯುಧಾಯ ನಮಃ. ಶೇಷವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧ್ಯಾಹ್ನ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿಯ ಕುಣಿತ ಭಜನೆ ಎಲ್ಲರ ಗಮನ ಸೆಳೆಯಿತು. ಬಳಿಕ ಮಹಾಪೂಜೆ ನಡೆದು ಪ್ರಸಾದ ವಿತರಣೆಯಾಯಿತು. ಕುಂಪಲದ ಸುರಕ್ಷಾ ನಗರದ ನಾಗಬ್ರಹ್ಮ ರಕ್ತೇಶ್ವರಿ ಕ್ಷೇತ್ರದ 4ನೇ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಇತ್ತೀಚೆಗೆ ನಡೆಯಿತು. ಕುಂಪಲ ಸುರಕ್ಷಾ ನಗರದ ಶ್ರೀ ನಾಗಬ್ರಹ್ಮ ನಾಗಕನ್ನಿಕೆ ರಕ್ತೇಶ್ವರಿ ಕ್ಷೇತ್ರದ 4ಥ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವ ಇತ್ತೀಚೆಗೆ ನಡೆಯಿತು.
ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಅರ್ಚಕರಾದ ಮಧ್ವೇಶ್ ಭಟ್ ಅವರ ನೇತೃತ್ವದಲ್ಲಿ ವಿವಿಧ ವೈದಿಕ ವಿಧಿಗಳು ನಡೆದವು. ಬೆಳಿಗ್ಗೆ ಗಣಪತಿ ಹವನದ ಬಳಿಕ ಆಶ್ಲೇಷ ಬಲಿ ಪ್ರಾರಂಭಗೊಂಡಿತ್ತು. ನಾಗತಂಬಿಲ ಮಹಾಪೂಜೆಯ ನಂತರ ಸಾರ್ವಜನಿಕ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಭಿವೃದ್ಧಿ ಹೆಸರಿನಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ನಿರಂತರ ದೌರ್ಜನ್ಯ, ಕಾಡ್ಗಿಚ್ಚು ನಂದಿಸಲು ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಪಶ್ಚಿಮ ಘಟ್ಟ ವಿನಾಶದ ಬಗ್ಗೆ ಪರಿಸರವಾದಿ ದಿನೇಶ್ ಹೊಳ್ಳ ಆತಂಕ. ಪುತ್ತೂರು ಕ್ಷೇತ್ರದ ಕುರಿತಂತೆ ಹೈಕೋರ್ಟ್ ತೀರ್ಪು ಸ್ವಾಗತಾರ್ಹ. ಕ್ಷೇತ್ರದ ಕಾರ್ಯಕ್ರಮಕ್ಕೆ ಡಿಸಿ ಇಬ್ರಾಹಿಂರನ್ನ ಅತಿಥಿಯಾಗಿ ಆಹ್ವಾನಿಸಿ ಕ್ಷೇತ್ರದ ಆಡಳಿತ ಮಂಡಳಿಗೆ ಸಾಮಾಜಿಕ ಕಾರ್ಯಕರ್ತ ಲೋಲಾಕ್ಷ ಮನವಿ. ಬಡ ಮಹಿಳೆಯರಿಗೆ ಸೀರೆ ವಿತರಣೆ, ಶ್ರಮಜೀವಿಗಳಿಗೆ ಸನ್ಮಾನ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ನಿಂದ ಕಾರ್ಯಕ್ರಮ, ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿ. ಇದು ಇವತ್ತಿನ ಎನ್ಎಂಸಿ ನ್ಯೂಸ್. ಮುಂದಿನ ಎನ್ಎಂಸಿ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.